ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಆಫ್ ನಿಸರ್ಗ. ಸೊ ಇವತ್ತು ಬೆಳಗ್ಗೆಯಿಂದ ಮಳೆ ಬರ್ತಿದೆ. ಸೊ ವೆದರ್ ತುಂಬ ಕೋಲ್ಡ್ ಆ್ಯಂಡ್ ಚಿಲ್ ಆಗಿದೆ. ಈ ಚಳಿ ವೆದರ್ಗೆ ಬಿಸಿ ಬಿಸಿ ವಡೆ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಬನ್ನಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ಥರ ವಡೆ ಮಾಡೋದು ಅಂತ ನೋಡೋಣ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಮ್ಮೂರಲ್ಲಾಗಿದ್ದರೆ ನಾವೇನಾದರೂ ತಿನ್ನಬೇಕು ಅಂದರೆ ನಮ್ಮ ಅಮ್ಮನ ಕೇಳಿದರೆ ಮಾಡಿಕೊಡ್ತಾಯಿದ್ರು, ಇಲ್ಲಾಂದರೆ ಔಟ್ಸೈಡ್ ಹೋಗಿ ತಿನ್ಬೋದಿತ್ತು. ಬಟ್ ಇಲ್ಲಿ ನಮಗೇನಾದರೂ ಇಷ್ಟ ಆಗಿರೋದನ್ನ ತಿನ್ನಬೇಕು ಅಂದರೆ ನಾವೇ ಮಾಡ್ಕೊಂಡು ತಿನ್ನಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಮ್ಗೆ ಇಷ್ಟ ಆಗಿರೋದನ್ನ ನಾವೇ ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ ಅಂತ ಅನಿಸುತ್ತೆ ಒಂದೊಂದ್ಸಲ. ಸೊ ದೂರ ಇದ್ದಾಗಲೇ ಅನಿಸುತ್ತೆ ಮನೆ ಊಟದ ಬೆಲೆ ಎಲ್ಲ ಗೊತ್ತಾಗೋದು. ಇವಾಗ ಮಾತು ಸಾಕು ಅನಿಸುತ್ತೆ. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಡಲೆಬೇಳೆನ ಒಂದು 2 to 3 ಅವರ್ಸ್ ಸೋಕ್ ಮಾಡಿ ಇಟ್ಕೊಳ್ಳೋಣ. ಮತ್ತು 2 ಆನಿಯನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಸೊ ಇವಾಗ ಜಾರಿಗೆ ಕಟ್ ಮಾಡ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಹಸಿರು ಮೆಣಸಿಕಾಯಿ ಮತ್ತು 2 ಕೆಮ್ಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಸ್ವಲ್ಪನೇ ವಾಟರ್ ಹಾಕಿ ಅದ್ರ ಜೊತೆಗೆ ನಾವು ನೆನೆಸ್ಕೊಂಡಿದ್ದಂಥ ಕಡಲೆಬೇಳೆನ ಹಾಕಿ ಗ್ರೈಂಡ್ ಮಾಡೋಣ. ಗ್ರೈಂಡ್ ಆದಮೇಲೆ ಆ ಮಿಕ್ಸ್ಚರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡಿದ್ದಂಥ ಆನಿಯನ್ಸ್ನ ಮಿಕ್ಸ್ ಮಾಡಿ ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಕಡಲೆಬೇಳೆನ ಜಾಸ್ತಿ ಫೈನ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬಾರ್ದು. ಅದು ಕಾಳು ಥರ ಇರಬೇಕು. ಆವಾಗಲೇ ಅದು ನಾವು ವಡೆನ ತಿಂದಾಗ ಅದು ಕ್ರಿಸ್ಪಿನೆಸ್ ಎಲ್ಲ ಚೆನ್ನಾಗಿ ಸಿಗೋದು. ಸೊ ಅದಕ್ಕೆ ನಾನು ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಳು ಥರನೂ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಂಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ವಡೆ ಹಿಟ್ಟು ರೆಡಿಯಾಗಿದೆ. ನಾನು ಆಗಲೇ ಸೈಡಲ್ಲಿ ಗ್ಯಾಸ್ ಮೇಲೆ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಸೊ ಕಾದಿರೋ ಎಣ್ಣೆಗೆ ವಡೆನ ತಟ್ಟಿ ಹಾಕೋಣ ಬನ್ನಿ. ಸೊ ಈ ಥರ ಫಸ್ಟು ರೌಂಡ್ ಮಾಡಿಕೊಂಡು ಮತ್ತೆ ವಡೆನ ತಟ್ಟಿ ಎಣ್ಣೆಗೆ ಹಾಕೋಣ. ಇವಾಗ ವಡೆ ಬೇಯ್ತಾ ಇದೆ. ಇದು ಕೆಂಪು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ವಡೆ ರೆಡಿಯಾಗಿದೆ. ಟೇಸ್ಟ್ ಕೂಡ ಮಾಡಿದೆ, ಚೆನ್ನಾಗಿತ್ತು. ನಿಮಗೆಲ್ಲ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಬಳಿ ಒಂದು ಬೆಂಕಿ ಕಡ್ಡಿ ಇದೆ. ಒಂದು ಕೋಣೆಯಲ್ಲಿ ಮೇಣದ ಬತ್ತಿ, ಗ್ಯಾಸ್ ಸ್ಟವ್ ಮತ್ತು ದೀಪವಿದೆ. ಮೊದಲು ಯಾವುದನ್ನು ಹಚ್ಚುತ್ತೀರಿ? ಯು ಹ್ಯಾವ್ ಒನ್ ಮ್ಯಾಚ್ ಸ್ಟಿಕ್. ಇನ್ ಎ ರೂಮ್ ದೆರ್ ಇಸ್ ಅ ಕ್ಯಾಂಡಲ್. ಯು ಹ್ಯಾವ್ ಗ್ಯಾಸ್ ಸ್ಟವ್ ಆ್ಯಂಡ್ ಲ್ಯಾಂಪ್. ವಾಟ್ ವಿಲ್ ಯು ಲೈಟ್ ಫಸ್ಟ್? ಸೊ ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.